ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಮ್ಮ ಮೆಚ್ಚಿನ ಮಹಿಳಾ ಕಾರ್ಯಕ್ರಮದಲ್ಲಿ ನಿತ್ಯ ಹೊಸ ಎಪಿಸೋಡ್ಗಳನ್ನ ವಿಶೇಷವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ. ಸೊ ಇವತ್ತು ಬ್ಯೂಟಿ ಸಂಬಂಧಪಟ್ಟಂತೆ ಮಹಿಳಾ ಕಾರ್ಯಕ್ರಮ ಅಂದಮೇಲೆ ಅಲ್ಲಿ ಬ್ಯೂಟಿ ಸಂಬಂಧಪಟ್ಟಂತೆ ವಿಶೇಷವಾದಂಥ ಮಾಹಿತಿ ಇದ್ದೇ ಇರುತ್ತೆ. ವಿವಿಧ ನಮೂನೆ ಹೇರ್ಸ್ಟೈಲ್ಗಳನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದೊಳ್ಳೆ ಇನ್ಫಾರ್ಮೇಷನ್, ಅದ್ರ ಜೊತೆಗೆ ಟಿಪ್ಸನ್ನು ನಾನು ತಂದಿದ್ದೇನೆ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಕಾಲೇಜ್ ಹೋಗೋ ಹುಡುಗಿರಿರ್ಬೋದು, ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿರ್ಬೋದು, ಅಥವಾ ಹೌಸ್ ವೈಫ್ಸೇ ಇರ್ಬೋದು. ಸೊ ಹೇರ್ ಸ್ಟೈಲ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ನನಗೆ ಯಾವ್ದು ಸೂಟ್ ಆಗುತ್ತೆ, ಹಾಗೇನೆ ನಾನು ಯಾವುದನ್ನು ಟ್ರೈ ಮಾಡ್ಬೋದು, ಯಾವ್ದು ಈಸಿಯೆಸ್ಟ್ ಆಗಿದೆ, ಈಗೇನು ಟ್ರೆಂಡ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬ್ಯೂಟಿಷಿಯನ್ ಅನಿತಾ. ಸೊ ಕರ್ನಾಟಕ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೂಡ ಹೌದು. ಬನ್ನಿ ಅವ್ರನ್ನ ಕೇಳೋಣ, ಹೆಣ್ಮಕ್ಳ ಹೇರ್ ಸ್ಟೈಲ್ಗಳಲ್ಲಿ ಏನೇನು ಟ್ರೆಂಡ್ ಇದೆ ಈಗ ಅಂತ. ವೆಲ್ಕಮ್ ಟು ದಿ ಶೋ. ನಿಮಗೆ ನಮಸ್ತೆ. ಅನಿತಾ, ಹೇರ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಈಗ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವಂಥ ಕೂದಲಿಗೆ ಸಮಸ್ಯೆಗಳಂತಂದರೆ ಏನೇನಿರುತ್ತೆ ಅಂತ? ಅಂದರೆ ಚಳಿಗಾಲದಲ್ಲೇ ಪ್ರಾಬ್ಲಮ್ಸ್ ಜಾಸ್ತಿ. ಯಾಕಂತ ಹೇಳಿದ್ರೆ ತುಂಬ ಹಿಚ್ಚಿಂಗ್ ಆಗುತ್ತೆ ತಲೆ. ಒಂದು ಡ್ಯಾಂಡ್ರಫಿಂದ ಡ್ರೈ ಆಗುತ್ತೆ, ಸ್ಕ್ಯಾಲ್ಪು ಮತ್ತು ಹೇರ್ ಎರಡೂ ಡ್ರೈ ಆಗುತ್ತೆ. ಸೊ ಹೇರ್ನ ಮ್ಯಾನೇಜ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಈ ಟೈಮಲ್ಲಿ ತುಂಬ ಮಾಯಿಶ್ಚರ್ ಮಾಡಿಕೊಟ್ರೆ ತುಂಬ ಉತ್ತಮ. ಅಂದರೆ ಆಯಿಲ್ ಮಸಾಜ್ ಜಾಸ್ತಿ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಮತ್ತು ಕಂಡೀಷ್ನರು, ಡೀಪ್ ಕಂಡೀಷ್ನಿಂಗು, ಹೆವಿ ಮಾಯಿಶ್ಚರ್ ಇರೋವಂಥ ಶ್ಯಾಂಪೂಸ್ ಯೂಸ್ ಮಾಡಿದ್ರೆ ಬೆಟರ್ ಇವಾಗ. ಆಮೇಲೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋವಾಗಲೂ ಅಷ್ಟೇ ಕಂಡೀಷ್ನಿಂಗ್ ಮಾಡಿಕೊಂಡು ಚೆನ್ನಾಗಿ ಆಯಿಲ್ ಹೋಗೋ ಥರ ನೀಟಾಗಿ ವಾಶ್ ಮಾಡಿಕೊಂಡು ಗ್ರೀಸಿ ಇಲ್ಲದೆ ಇರೋ ಥರ ಮಾಡಿಕೊಂಡ್ರೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಸುಲಭ. ಮತ್ತು ಹೇರು ಕಂಟಿನ್ಯೂಸ್ ಆಗಿ ಈ ಮಂತಲ್ಲಿ ಚಳಿಗಾಲದಲ್ಲಿ ಮಾತ್ರ ಸ್ವಲ್ಪ ಆಯಿಲಿಂಗ್ ಮಾಡ್ಕೊಂಡು ಮೇಂಟೈನ್ ಮಾಡಬೇಕು. ಸ್ವಲ್ಪ ಫ್ರೀಸಿ ಹೇರ್ ಇರೋರು ಏನು ಮಾಡ್ಬೇಕಂತೀರ? ಹೌದು, ಫ್ರೀಸಿ ಹೇರ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಎಂಡ್ಸ್ ಬಂದಿರುತ್ತೆ. ಸೊ ಅದನ್ನು ಸ್ಪ್ಲಿಟ್ ಎಂಡ್ ತೆಗಿಬೋದು. ಪಾರ್ಲರ್ಗೆ ಹೋಗಿ ಸ್ಪ್ಲಿಟ್ ಎಂಡ್ ಎಲ್ಲ ತೆಗೆದು ಆಯಿಲ್ ಮಸಾಜ್ ಮಾಡ್ಕೊಳ್ಬೇಕು. ಆಯಿಲ್ ಮಸಾಜ್ ಮಾಡಿಕೊಂಡು ಮತ್ತು ಸಿರಮ್ ಸಿಗುತ್ತೆ. ವೆಟ್ ಹೇರ್ಗೆ ಸಿರಮ್ ಅಪ್ಲೈ ಮಾಡ್ಕೊಂಬಿಟ್ರೆ ಫ್ರೀಸಿನೆಸ್ ಕಡಿಮೆ ಆಗುತ್ತೆ. ಅವರು ಒಂದಿನ ಪೂರ್ತಿ ಆರಾಮಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಮತ್ತೇನಾಗುತ್ತೆ ಅಂತ ಹೇಳಿದ್ರೆ, ಸಿರಮ್ ಯೂಸ್ ಮಾಡಿದಾಗ ಆ ಸಿಲ್ಕಿ ಶೈನಿ ಲುಕ್ ಬರುತ್ತೆ. ಹೇರ್ ಸಿರಮ್ ಅಪ್ಲೈ ಮಾಡಬೇಕು. ಸ್ನಾನ ಮಾಡಿ ವೆಟ್ ಹೇರಲ್ಲೇ, ಇದು ಯೂಶ್ವಲಾಗಿ ಪಾರ್ಲರ್ಸಲ್ಲಿ ಸಿಗುತ್ತೆ. ಸಿರಮ್ ಕೊಡಿ ಅಂತ ಕೇಳಿದ್ರೆ ಸಿರಮ್ ತೊಗೊಂಡು ಆಯಿಲ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ 2-3 ಡ್ರಾಪ್ಸ್ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಹೇರ್ ಸ್ಟೈಲ್ ಅಂತಂದಾಗ ನೀವು ಹೇಳಿದಾಗೆ ಒಂದೊಂದು ರೀತಿ ಹೇರ್ ಸ್ಟೈಲ್ ಇರುತ್ತೆ. ಒಬ್ಬೊಬ್ಬರ ಮುಖಕ್ಕೆ ಒಂದೊಂದು ರೀತಿದು ಚೆನ್ನಾಗಿ ಕಾಣುತ್ತೆ. ಸೊ ಎಷ್ಟು ನಮೂನೆ ಹೇರ್ ಸ್ಟೈಲ್ ಮಾಡ್ಬೋದು ಈ ಟ್ರೆಡಿಷ್ನಲ್ ಆಗಿ ತೊಗೊಳೋದಾದರೆ? ನಾವು ನಿಯರ್ಲಿ 500 to 600 ಹೇರ್ ಸ್ಟೈಲ್ಸ್ ಮಾಡ್ಬೋದು. ಮೈ ಗಾಡ್, ನಿಯರ್ಲಿ 500ವರೆಗೂ ಮಾಡ್ಬೋದು. ಏನಂತ ಹೇಳಿದ್ರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೇರ್ ಸ್ಟೈಲ್ ಯಾವ ರೀತಿ ಮಾಡಬೇಕು ಅಂತ. ಈಗಂತೂ ತುಂಬ ವೆರೈಟೀಸ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಬಂದುಬಿಟ್ಟಿದೆ. ಮತ್ತು ಹೇರ್ ಎಕ್ಸ್ಟೆನ್ಷನ್ಸ್ ಬಂದಿದೆ, ಕಲರ್ಡ್ ಹೇರ್ ಎಕ್ಸ್ಟೆನ್ಷನ್ಸ್ ಬಂದಿದೆ. ಈ ರೀತಿಯೆಲ್ಲ ಇರಬೇಕಾದ್ರೆ ನಾವು ಕಲರ್ಡ್ ಹೇರ್ ಎಕ್ಸ್ಟೆನ್ಷನ್ಸ್ ಮಾಡ್ಕೋಬೋದು, ಕಲರಿಂಗ್ ಮಾಡಿ ಹೇರ್ ಸ್ಟೈಲ್ ಮಾಡ್ಕೋಬೋದು, ಕಲರಿಂಗ್ ಇಲ್ದಲೇ ಹೇರ್ ಸ್ಟೈಲ್ ಮಾಡ್ಕೋಬೋದು, ಪ್ಲೇನ್ ಬ್ಲ್ಯಾಕ್, ನಮ್ಮದು ನ್ಯಾಚುರಲ್ ಬ್ಲ್ಯಾಕ್ ಹೇರಲ್ಲಿ ಹೇರ್ ಸ್ಟೈಲ್ ಮಾಡ್ಬೋದು. ಈ ರೀತಿ ಅದು ಡಿಫ್ರೆಂಟಾಗಿ ಮಾಡ್ಬೋದು. ಮತ್ತು ಜಡೆಗಳಲ್ಲಿ ವಿಧವಾಗಿ ಜಡೆ ಬಿಲ್ಲೆಗಳು ಹಾಕ್ಕೊಂಡು, ಮತ್ತು ಫ್ಲವರ್ ಡೆಕೋರೇಷನ್ ಮಾಡಿಕೊಂಡು, ಡ್ರೆಸ್ಸಿಗೆ ಮ್ಯಾಚ್ ಆಗೋವಂಥದ್ದು, ಸ್ಯಾರಿಗೆ ಮ್ಯಾಚ್ ಆಗೋವಂಥದ್ದು, ಈ ರೀತಿ ಫ್ಲವರ್ಸ್ನ ನಾವೇ ಮಾಡ್ಕೊಂಡು ಬೇಕಾದರೆ ನಾವು ಮಾಡ್ಬೋದು ಹೇರ್ ಸ್ಟೈಲ್ಸ್. ಮತ್ತು ನೀವು ಉದ್ದ ಕೂದಲಿಗೆ ಒಂದಿಷ್ಟು ಹೇರ್ ಸ್ಟೈಲ್ಗಳನ್ನು ಮಾಡ್ತೀರಾ. ಸೊ ಎಸ್ಪೆಷಲಿ ಪೆಟಲ್ಸ್ದು ತುಂಬ ಚೆನ್ನಾಗಿತ್ತು. ಸೊ ಅದೇನು ಉದ್ದ ಕೂದಲವ್ರಿಗೆ ಯಾವ ಥರ ಸೂಟ್ ಆಗುತ್ತೆ? ಅದು ಉದ್ದ ಕೂದಲಿರೋರಿಗೆ ನಾವು ಒಳ್ಳೆ ಪೆಟಲ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕೆಲವ್ರು ಏನು ಕೇಳ್ತಾರೆ, ಉದ್ದ ಕೂದಲಿರುವಾಗ ಆ ಉದ್ದ ಕೂದಲು ಕಾಣಬೇಕು ನಮಗೆ ಅಂತ ಕೇಳ್ತಾರೆ. ನಮ್ಮದು ಶಾರ್ಟ್ ಆಗಬಾರ್ದು, ಗಂಟು ಬೇಡ ಅಂತ ಹೇಳ್ತಾರೆ. ಸೊ ಆ ಥರ ನಾಟ್ಸ್ ಎಲ್ಲ ಬೇಡ ಅಂತ ಹೇಳೋವಾಗ ನಾವೇನು ಮಾಡ್ಬೋದು ಅಂದರೆ, ಅದೇ ರೀತಿಯಲ್ಲೇ ಅವರು ಉದ್ದ ಕೂದಲು ಎಷ್ಟುದ್ದ ಇದೆಯೋ ಅಷ್ಟರಲ್ಲೇ ಪೆಟಲ್ಸ್ ಹಾಕ್ಕೊಂಡು ಬಂದರೆ ಅವ್ರಿಗೆ ಶೋಲ್ಡರ್ ಮೇಲೆ, ಅದು ಬೆನ್ನ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಅವ್ರಿಗೆ ಉದ್ದ ಕೂದಲು ಇದೆ ಅಂತಲೂ ಗೊತ್ತಾಗುತ್ತೆ. ಪ್ಲಸ್ ಆಮೇಲೆ ಗಂಟು ಅಂದರೆ ನಾಟ್ಸ್ ಎಲ್ಲನೂ ಕೂದಲು ಶಾರ್ಟ್ ಆಗೋಯ್ತು ಅನ್ನೋದೇನು ಬರೋದಿಲ್ಲ. ಇವಾಗ ಸಾಮಾನ್ಯವಾಗಿ ಅತ್ತೆ ಮಾವ ಗಂಡಿನ ಕಡೆಯವರೆಲ್ಲನೂ ಕೂದಲು ಹಾಗೆ ಕಾಣಲಿ ಅಂತ ಕೇಳ್ತಾರೆ ಯೂಶ್ವಲಾಗಿ. ಇವನ್ ಹುಡುಗನೂ ಅಷ್ಟೇನೆ, ಉದ್ದ ಕೂದಲಿರೋ ಹುಡುಗಿ ಅಂತಂದರೆ ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಹಾಗಾಗಿ ಕೂದಲನ್ನ ಚೆನ್ನಾಗಿ ಪೆಟಲ್ಸ್ ಹಾಕಿ ಕೂದಲು ಉದ್ದ ಕಾಣಬೇಕು, ಅವ್ರದ್ದು ಇರೋಷ್ಟು ಮಾಡಬೇಕು. ಆ್ಯಂಡ್ ಫಂಕ್ಷನ್ಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾಟ್ ಹಾಕ್ಬಿಟ್ರೆ ಅವ್ರ ಉದ್ದ ಕೂದಲು ಗೊತ್ತಾಗೋದಿಲ್ಲ ಅವ್ರಿಗೆ ಉದ್ದ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಆ ರೀತಿ ಪೆಟಲ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ಉದ್ದ ಇಲ್ದಿರೋರು ಕೂಡ ಪೆಟಲ್ಸ್ ಥರದ್ದು ಎಲ್ಲ ಸಿಕ್ಕುತ್ತಾ ಅಂತೀರಾ ನೀವು? ಸಿಗುತ್ತೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಸಿಗುತ್ತೆ. ಉದ್ದ ಇಲ್ಲದೆ ಇರೋದು ಕೂಡ, ಉದ್ದ ಇಲ್ಲದಿದ್ರೆ ಎಕ್ಸ್ಟೆನ್ಷನ್ ಮಾಡ್ಕೋಬೋದು. ಎಕ್ಸ್ಟೆನ್ಷನ್ ಮಾಡಿಕೊಂಡು ಬೇಕಾದರೆ ನಾವು ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ಕೋಬೋದು. ಕರ್ಲ್ಸ್ ಸಿಗುತ್ತೆ, ಅವ್ರ ಹೇರ್ ಮ್ಯಾಚ್ ಇರೋವಂಥದ್ದೇ ಸಿಗುತ್ತೆ. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಮೆಹಂದಿ ಎಲ್ಲ ಹಾಕ್ಕೊಂಡಿರ್ತಾರೆ. ಸೊ ಅವ್ರಿಗೆ ಬ್ಲ್ಯಾಕ್ ವಿಗ್ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಅಂತಲೇ ಬ್ರೌನು ಬರ್ಗಂಡಿ ಸಿಗುತ್ತೆ. ಸೊ ಆ ಥರ ನಾವು ನೋಡಿ ತೊಗೊಂಡು ಬಂದು ಪರ್ಚೇಸ್ ಮಾಡಿ ಇಟ್ಕೊಂಡು ಅವ್ರ ಹೇರಿಗೆ ತಕ್ಕಂಗೆ ನಾವು ಮ್ಯಾಚ್ ಮಾಡಿ ನಾವು ವಿಗ್ನ ಹಾಕಿದಾಗ ಭಾಳ ಚೆನ್ನಾಗಿ ನ್ಯಾಚುರಲಾಗಿ ಕಾಣಿಸುತ್ತೆ.
ಓಕೆ ಮೇಡಮ್ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಹೇರ್ ಸ್ಟೈಲ್ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡೋದು ಹೇಗೆ, ಡಿಫ್ರೆಂಟಾಗಿ ಕಾಣೋದು ಹೇಗೆ ಅಂತ. ಸೊ ಉದ್ದ ಕೂದಲಲ್ಲಿ ಏನೆಲ್ಲ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಹಾಗೇನೆ ಹೇರ್ ಸ್ಟೈಲ್ ಮಾಡೋಕ್ಕಿಂತ ಮುಂಚೆ ಏನು ಮುಂಜಾಗ್ರತೆ ವಹಿಸ್ಕೋಬೇಕು ಅಂತ. ಇವರು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಅಂದರೆ ನಿಮಗೆ ಆರ್ಟಿಫಿಷಿಯಲ್ ಆಗಿ ಸಿಗುವಂಥ ಹೇರ್ ಸ್ಟೈಲ್ಗಳಿರುತ್ತೆ, ಅದನ್ನು ಅಟ್ಯಾಚ್ ಮಾಡಿದರೆ ಮತ್ತಷ್ಟು ಬ್ಯೂಟಿಫುಲ್ ಆಗಿ ಕಾಣ್ಬೋದು. ಅದು ಹೇಗೆ ಅಂತ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ.